ಚಿದಂಬರ ರಹಸ್ಯ ಅಧ್ಯಾಯ 12 ಜಯರಾಮ, ರಾಮಚಂದ್ರ ಹೆಗ್ಡೆ ಇವರೆಲ್ಲ ಕಾಫಿಬಾರಿನಲ್ಲಿ ಕುಳಿತು ಮಾತಾಡುತ್ತಿರಬೇಕಾದರೆ ಅತ್ತ ಅಂಗಾಡಿ ಪಾಟೀಲರೊಡನೆ ದೀರ್ಘ ಮಾತುಕತೆಯಲ್ಲಿ ತೊಡಗಿದ್ದ. ಪಾಟೀಲರ ಆಫೀಸಿನಲ್ಲಿ ಸಾಯಂಕಾಲ ಸಂಶೋಧನಾ ಕೇಂದ್ರದ ಬಾಗಿಲು ಮುಚ್ಚಿದ ಮೇಲೆ ಅಂಗಾಡಿ ಪಾಟೀಲರ ರೂಮಿಗೆ ಮಾತಾಡಲು ಹೋದ. ಅಂಗಾಡಿ ಕಳಿಸುವ ರಿಪೋರ್ಟು ನೇರವಾಗಿ ಕೇಂದ್ರ ಕೃಷಿ ಮಂತ್ರಿಗಳ ಟೇಬಲ್ಲಿಗೆ ಹೋಗುತ್ತದೆಂದು ತಿಳಿದ ಪಾಟೀಲರು ಈಗ ಹೆಚ್ಚಿನ ಆಸ್ಥೆ ವಹಿಸಿದ್ದರು. ಮಿಸ್ಟರ್ ಅಂಗಾಡಿ, ಏಲಕ್ಕಿಗೆ ಯಾಕೆ ಈವರೆಗೆ ವಿಜ್ಞಾನಿಗಳು ಏನೂ ಸಹಾಯ ಮಾಡಿ ಅಭಿವೃದ್ಧಿಪಡಿಸಲಾಗಲಿಲ್ಲ ಅಂತ ಕೇಳಿದಿರಲ್ಲ. ಇಷ್ಟೇ ಕಾರಣ. ಇಲ್ಲಿ ಸಂಶೋಧನೆ ಒಂದನ್ನು ಬಿಟ್ಟು ಮಿಕ್ಕಿದ್ದೆಲ್ಲ ನಡೀತಾ ಇದೆ. ಒಬ್ಬರ ಮೇಲೊಬ್ಬರು ಕತ್ತಿ ಮಸೆಯೋದು, ದೂರು ತಗೊಂಡು ಹೋಗಿ ವರ್ಗ ಮಾಡಿಸೋದು, ಸಂಶೋಧನಾ ಕೇಂದ್ರದ ಉತ್ಪತ್ತಿ ಕಳ್ಳತನ ಮಾಡೋದು, ಸಂಶೋಧಕರು ಅಂತ ಸಂಬಳ ತಗೊಳ್ಳೋದು. ಒಬ್ಬ ಪ್ರಾಮಾಣಿಕ ಸಂಶೋಧಕ ಒಂದು ಯೋಜನೆ ಹಾಕಿಕೊಂಡು ಕೆಲಸ ಆರಂಭಿಸೋದರೊಳಗೆ ಅವನಿಗೆ ವರ್ಗ ಮಾಡಿಸಲು ಕುತಂತ್ರ ಆರಂಭ ಆಗಿರದೆ ಅವನು ಅತ್ತಲಾಗಿ ಹೋದ ಅಂದರೆ ಇತ್ತ ಅವನ ಕೆಲಸ ಅರ್ಧಕ್ಕೆ ಮಣ್ಣು ತಿನ್ನದೆ. ಇದರ ಜೊತೆಗೆ ಈಗ ಸಂಶೋಧನಾ ಕೇಂದ್ರ ರಾಜಕಾರಣಕ್ಕೆ ಸ್ಥಳೀಯ ರಾಜಕೀಯ ಮಿಲಾಕತ್ತಾಗಿ ಹೋಗಿದೆ. ಅದರ ವಿಷಯ ಕೊಂಚ ಹೇಳ್ತೀನಿ ಕೇಳಿ. ಇಲ್ಲೆಲ್ಲ ಸುತ್ತುತ್ತಾ ಕೇರಳದ ಬ್ಯಾರಿಗಳ ವಠಾರ ಬೆಳೆದಿದೆ. ಎಲ್ಲಾ ಸುಲೇಮಾನ್ ಬ್ಯಾರಿ ಕೈಕೆಳಗೆ ಕೆಲಸ ಮಾಡೋದು. ಆತನೊಬ್ಬ ಪ್ರಖ್ಯಾತ ಕಳ್ಳಸಾಗಾಣಿಕೆದಾರ. ಎಲ್ಲಾ ಕೆಸರೂರಿನ ಮುನಿಸಿಪಾಲಿಟಿ, ಗ್ರಾಮ ಪಂಚಾಯ್ತಿ, ತಾಲ್ಲೂಕು ಬೋರ್ಡು ರಾಜಕಾರಣದ ಪಾತ್ರಧಾರಿಗಳು. ಈಗ ಅವನು ಇವರಿಗೆ ಒಂದು ಮಸೀದಿ ಕಟ್ಟಿಸಿದ್ದಾನೆ. ದಿನ ಅಲ್ಲಾಹು ಅಕ್ಬರ್ ಅಂತ ಕಿವಿಗಡಚಿಕ್ಕುವಂತೆ ಕೂಗ್ತಾರೆ. ಪೈಗಂಬರ ಕಾಲದಲ್ಲಿ ಮೈಕಿತ್ತೋ ಏನೋ, ಕೇಳ್ಹೋದರೆ ಖುರಾನ್ ಪ್ರಕಾರ ಮಾಡ್ತಿದೀವಿ ಅಂತಾರೆ. ಅವರ ಹೋರಾಟಕ್ಕೆ, ರಾಜಕಾರಣಕ್ಕೆ ಮಸೀದಿ ಸಂಕೇತ. ರಾಜಕಾರಣಕ್ಕೆ ಮತ ಧರ್ಮ ಹೇಗೆ ಉಪಯೋಗಿಸ್ಕೋಬೇಕಂತ ಆತ ಚೆನ್ನಾಗಿ ಬಲ್ಲ. ಅವನು ಮಸೀದಿ ಕಟ್ಟಿ ಆರ್ಭಟ ಆರಂಭಿಸೋದಕ್ಕೂ ಇಲ್ಲಿನ ಕನ್ನಡಿಗರಿಗೆ, ಹಿಂದೂಗಳಿಗೆ ಎಚ್ಚರ ಆಯ್ತು. ನಮ್ಮ ಸಂಶೋಧನಾ ಕೇಂದ್ರದಲ್ಲಿ ಸುಮಾರು ಜನ ಹಾರುವರು, ಲಿಂಗಾಯಿತರು, ಒಕ್ಕಲಿಗರು, ಹಿಂದೂವಾದಿಗಳಿದ್ದಾರೆ. ನಮ್ಮ ಸಂಶೋಧನಾ ಕೇಂದ್ರದ ಬೇಲಿಯೊಳಗೊಂದು ಮುರುಕಲು ಗುಡಿಯಿತ್ತು. ಅದನ್ನು ಉದ್ಭವ ವೆಂಕಟೇಶ್ವರ ಸ್ವಾಮಿ ಅಂತ ನಾಮಕರಣ ಮಾಡಿದರು. ಕೇರಳದ ಸಾಬರ ಕೊಬ್ಬು ಅಡಗಿಸ್ತಿವೆ ಅಂತ ಇವರು ಮೈಕ್ ಹಾಕಿಕೊಂಡು ಜಗನ್ನಾಥ ಸ್ತೋತ್ರ, ವೆಂಕಟೇಶ್ವರ ಸ್ತೋತ್ರ ಎಲ್ಲ ಕೂಗಿಸೋದಕ್ಕೆ ಆರಂಭಿಸಿದ್ದಾರೆ. ಜೋಗಿಹಾಳ್ ಇದ್ದಾಗಲೇ ಅವರ ಅಸಮ್ಮತಿ ಪ್ರತಿಭಟನೆ ಎಲ್ಲ ಮೀರಿ ಸುತ್ತಮುತ್ತಲ ಪ್ರತಿಷ್ಠಿತ ಗೌಡರ ಸಹಾಯದಿಂದ ಇದನ್ನೆಲ್ಲ ಆರಂಭಿಸೇ ಬಿಟ್ಟರು. ಇದಕ್ಕೆ ತಿರುಪತಿ ಕಡೆಯವರಿಂದಲೂ ಕುಮ್ಮಕ್ಕು, ಧನಸಹಾಯ. ಇಲ್ಲಿ ಬೆಳೆಯುತ್ತಿರೋ ಧರ್ಮಸ್ಥಳದ ಪ್ರಭಾವ ಕಡಿಮೆ ಮಾಡಬೇಕು ಅಂತ ಅವರ ಕುತಂತ್ರ. ಜೋಗಿಹಾಳರನ್ನು ಇಲ್ಲಿಂದ ಗುಡಾರ ಎತ್ತಿಸೋದಕ್ಕೆ ಈ ಊರಿನ ಎಲ್.ಎ.ಎಂ.ಎಲ್.ಸಿ. ಎಲ್ಲ ಶತಪ್ರಯತ್ನ ಮಾಡಿ ವರ್ಗ ಮಾಡಿಸಿದ್ದರು. ಆದರೆ ಇಲ್ಲಿನ ಎಂಪಿ ಶಾಂತಗೌಡರು ಕೇಂದ್ರದ ಸರ್ಕಾರದ ಆದೇಶದ ಮೇಲೆ ತನಿಖೆ ಮಾಡಿ ಅವರನ್ನು ಅವರ ಸಂಶೋಧನೆ ಮುಗಿಯುವವರೆಗೂ ತೆಗೆಯಬಾರದು ಅಂತ ಶಿಫಾರಸ್ಸು ಮಾಡಿದ್ದರಿಂದ ಇಲ್ಲೇ ಉಳಿದರು. ಅವರ ನಂತರ ರೈ ಅನ್ನೋರು ಈ ಸಂಶೋಧನಾ ಕೇಂದ್ರಕ್ಕೆ ಮುಖ್ಯಸ್ಥರಾಗಿ ಬಂದರು. ಜೋಗಿಹಾಳರ ಸಂಶೋಧನೆ ಯೋಜನೆಗಳನ್ನೆಲ್ಲ ತಲೆಕೆಳಗು ಮಾಡಿ ಕಲಸು ಮೂಲೋಗರ ಮಾಡಿಟ್ಟಿದ್ದಾರೆ. ನಾನು ಬಂದು ಹತ್ತಿರ 1 ವರ್ಷ ಆಯ್ತು. ಸಂಶೋಧನೆ ಮಾಡೋದಿರಲಿ, ಆರಂಭಿಸೋದಕ್ಕೂ ಆಗಿಲ್ಲ. ಸಂಶೋಧನಾ ಕೇಂದ್ರದ ಬಗ್ಗೆ ಬೇಕಿದ್ದು ಬೇಡವಾದದ್ದು ಎಲ್ಲಾ ಸೇರಿಸಿ ಕೊರೆದರು. ಪಾಟೀಲ್ ಅಂಗಾಡಿಗೆ ಹೆಗ್ಡೆ ಹೇಳಿದ ಹಾಗೆ ಪಾಟೀಲ್ ಕೊಂಚ ಸಿನಿಕ್ಕೆ ಇರಬೇಕು ಎಂದೆನ್ನಿಸಿತು. ಆದರೂ ಸುಮ್ಮನೆ ಕುಳಿತು ಆಸಕ್ತಿಯಿಂದ ಅವರ ಪುರಾಣ ಕೇಳಿದ. ಯಾಕೆಂದರೆ ಅವನಿಗೆ ಚೆನ್ನಾಗಿ ಗೊತ್ತಿತ್ತು, ಜನ ಈ ರೀತಿ ಮೈಮರೆತು ಲೋಕಾಭಿರಾಮವಾದ ಹರಟೆ ಒದರುತ್ತಿರಬೇಕಾದರೆ ತನಗೆ ಬೇಕಾದ ಸತ್ಯದ ತುಣುಕುಗಳು ನುಸುಳಿ ಬರುವುದು ಎಂದು. ಕೆಸರೂರಿನ ಏಲಕ್ಕಿಗೆ, ಕೆಸರೂರಿನ ಸಂಸ್ಕೃತಿಗೆ ಒಟ್ಟಿಗೆ ರೋಗ ತಗುಲಿಕೊಂಡಿದೆ ಎಂದರು ಪಾಟೀಲರು. ಅಂಗಾಡಿಯವರ ವಿಶ್ಲೇಷಣೆ ಕಂಡು ಅಚ್ಚರಿಪಟ್ಟ. ಆದರೆ ಜೋಗಿಹಾಳರು ಈ ಬಗ್ಗೆ ಏನು ಯೋಚನೆ ಹಾಕಿದ್ದರು? ಹಾಗಾದರೆ ಅವರ ಸಾವು ಕೇವಲ ಆಕಸ್ಮಿಕವೇ? ಶಾಂತಗೌಡರು ತನಿಖೆ ಮಾಡಿ ಯಾಕೆ ಅವರನ್ನು ವರ್ಗ ಮಾಡಕೂಡದು ಅಂತ ಶಿಫಾರಸ್ ಮಾಡಿದರು. ಇವರೆಲ್ಲರಿಗೆ ಗೊತ್ತಿಲ್ಲದ್ದು ಅವರಿಗೇನು ಗೊತ್ತಾಯ್ತು? ಅಂಗಾಡಿ ತಲೆ ಕೆರೆದುಕೊಂಡು ಪಾಟೀಲರ ವಾಗ್ಝರಿಯ ನಡುವೆಯೇ ಯೋಚಿಸಿದ. ಕೆಸರೂರಿನ ಏಲಕ್ಕಿ ಸಮಸ್ಯೆಯನ್ನು ಇಡೀ ಕೆಸರೂರಿನ ಸಂಸ್ಕೃತಿಯೊಂದಿಗೆ ಅರ್ಥಮಾಡಿಕೊಳ್ಳಬೇಕೆ? ಈ ಸಾವಿರಾರು ಸಮಸ್ಯೆಗಳ ಶರಧಿಯ ತಳಕ್ಕೆ ಮುಳುಗಿ ಇದರ ಮೂಲ ಸಮಸ್ಯೆ ಏನೆಂದು ನೋಡಲಿಕ್ಕೆ ನಾನೇನು ಅವತಾರ ಪುರುಷನೇ? ನನ್ನನ್ನು ಏನು ಕೆಲಸಕ್ಕೆ ಸಂಬಳ ಕೊಟ್ಟು ಕಳಿಸಿದ್ದಾರೋ ಅಷ್ಟು ಮಾಡಿದರೆ ಸಾಕು. ಆದರೂ ಇವೆಲ್ಲ ಸಮಸ್ಯೆಗಳು ಒಂದರೊಳಗೊಂದು ಸಂಯೋಜನೆಗೊಂಡಂತೆ ಸೇರಿ ಹೋರಿದ್ದರೇನಪ್ಪ ಮಾಡೋದು? ಎಲ್ಲಾ ಸಮಸ್ಯೆಗಳೂ ಒಂದು ಮಾನವೀಯ ಸನ್ನಿವೇಶದ ತುಣುಕುಗಳಲ್ಲವೇ? ಅಲ್ಲಾ ಸಾರ್, ಏಲಕ್ಕಿ ಬೆಳೆ ಈ ರೀತಿ ಕಡಿಮೆಯಾಗ್ತಿರೋದಕ್ಕೆ ಏನು ಕಾರಣ ಅಂತ ಏನಾದರೂ ತನಿಖೆ ಮಾಡಿದೀರಾ? ಅಥವಾ ಜೋಗಿಹಾಳರು ಈ ಬಗ್ಗೆ ಏನಾದರೂ ಸಂಶೋಧನೆ ಮಾಡಿದ್ರೋ? ಕೆಸರೂರಿನ ಮಟ್ಟಿಗೆ ನಾನು ಯಾವದಂತ ಹೇಳಲಿ ಅಂಗಾಡಿ? ಕೆಸರೂರಿನ ಜನಾಂತ ಹೇಳಲೋ, ಅಥವಾ ಈ ದಂಡದ ಪಿಂಡಗಳಾಗಿರೋ ವಿಜ್ಞಾನಿಗಳು ಅಂತ ಹೇಳಲೋ, ಅಥವಾ ಕೆಸರೂರು ವೈರಸ್ ಖಾಯಿಲೆ ಅಂತ ಹೇಳಲೋ? ಜೋಗಿಹಾಳರ ಪ್ರಕೃತಿಯೇ ಬೇರೊಂದು ತರ. ಅವರ ಶೈಲಿ ಬಹಳ ಅಗ್ರೆಸಿವ್ ರೀತಿಯದು.
ನ್ಯೂಗಿನಿಗೆ ಅವರು ಒಂದು ಸಮ್ಮೇಳನಕ್ಕೆ ನನ್ನ ಜೊತೆಗೆ ಬಂದಿದ್ದರು. ಆಗ ಅವರು ಇರೋ ಗಿಡಗಳನ್ನು ಉಳಿಸೋದು ಪೋಷಿಸೋದು ಇದಕ್ಕಿಂತ ಹೊಸ ತಳಿಗಳನ್ನು ಉತ್ಪತ್ತಿ ಮಾಡಿ ಬೆಳೆಯನ್ನು ಹೆಚ್ಚಿಸೋದೇ ಮುಖ್ಯ. ಕೃಷಿ ವಿಜ್ಞಾನಿಗಳು ಡಿಫೆನ್ಸಿವ್ ಆಗಿರಬಾರದು, ಅಫೆನ್ಸಿವ್ ಆಗಿರಬೇಕು ಅಂತ ಭಾಷಣ ಮಾಡಿದರು. ಕೆಸರೂರಿನ ವೈರಸ್ ಖಾಯಿಲೆ ಅಂದ್ರಲ್ಲ ಅದೇನು ಸಾರ್? ನಾನು ಆಗಾಗ್ಗೆ ಕೆಸರೂರು ಖಾಯಿಲೆ ಕೇಳಿದ್ದೀನಿ. ನಮ್ಮೂರಿನ ನೆನಪು ಈ ಪದ ಕೇಳಿದಾಗಲೆಲ್ಲ ನನಗೆ ಬರಿರುತ್ತೆ. ಅದೊಂದು ವೈರಸ್ ರೋಗ ಅಂತ ಈವರೆಗಿನ ತಿಳುವಳಿಕೆ. ಆದರೆ ಫಂಗಸ್ ಸ್ಟೋರ್ ಅಥವಾ ಪರಾಗದಂಥ ಧೂಳಿನ ಬೀಜದಿಂದು ಹಬ್ಬುತ್ತೆ. ಇದು ಹಬ್ಬಿದ ಗಿಡ ದಿನೇ ದಿನೇ ಕುಗ್ಗಿ ಇದರ ರೋಗ ಲಕ್ಷಣ ಸ್ಪಷ್ಟವಾಗಿ ಗೊತ್ತಾಗುಷ್ಟರಲ್ಲಿ ಕೈಮೀರಿ ಹೋಗಿರುತ್ತೆ. ಈ ಗಿಡಗಳು ಸಾಯದೆಯೂ ಬದುಕದೆಯೂ ಉಳಿದುಕೊಂಡಿರುತ್ತವೆ. ಬೆಳೆಗಾರರು ಗೊಬ್ಬರ ಔಷಧಿ ಅಂತ ಕೈಲಿದ್ದಿದ್ದನ್ನೆಲ್ಲ ಕಳಕೊಳ್ಳುವವರೆಗೂ ಇವು ಜೀವಂತವಾಗಿರುತ್ತವೆ. ಕೊನೆಗಾಲದಲ್ಲಿ ಈ ಗಿಡಗಳ ಎಲೆ ಕಿತ್ತು ಮೈಕ್ರಾಸ್ಕೋಪಿನಲ್ಲಿ ನೋಡಿದರೆ ಎಲೆಗಳೊಳಗಡೆ ಬಿಳಿಯ ನರಗಳಂತೆ ವೈರಸ್ ಎಲೆಯ ಹರಿತನ್ನೆಲ್ಲ ತಿಂದು ಹಾಕಿರೋದು ಕಾಣ್ತಿದೆ. ಜೋಗಿಹಾಳರು ಇದಕ್ಕೇನೂ ಮದ್ದು ಅಂತ ಸಂಶೋಧನೆ ಮಾಡಿರಲಿಲ್ಲವೇ? ಅವರಿದ್ದಾಗ ಈ ಸಮಸ್ಯೆ ಇರಲಿಲ್ಲ ಅಥವಾ ಇದೊಂದು ಸಮಸ್ಯೆ ಅನ್ನುವಷ್ಟು ಪ್ರಬಲವಾಗಿ ಕಾಣಿಸಿಕೊಂಡಿರಲಿಲ್ಲ. ಇದರ ಪರಿಣಾಮ ಏನಾಗಬಹುದು ಸಾರ್? ಏನಿಲ್ಲ, ಭಾರತದ ಏಲಕ್ಕಿ ಉತ್ಪಾದನೆ ಕ್ರಮೇಣ ಕಡಿಮೆಯಾಗುತ್ತಾ ಕೊನೆಗೆ ಈ ದೇಶದಲ್ಲಿ ಏಲಕ್ಕಿ ನಾಮಾವಶೇಷವಾಗಿ ಹೋಗುತ್ತೆ. ಏನ್ ಸಾರ್ ನೀವು ಹೇಳೋದು? ಲಕ್ಷಾಂತರ ಎಕರೆ ಏಲಕ್ಕಿ ತೋಟಗಳಿರೋ, ಸಾವಿರಾರು ಜನಕ್ಕೆ ಜೀವನೋಪಾಯವಾಗಿರೋ ಭಾರತದಲ್ಲಿ ನಾಮಾವಶೇಷವಾದರೆ ಏನು ಗತಿ? ಅಂಗಾಡಿ, ನಾನು ವಿಜ್ಞಾನಿಯಾಗಿ ಇರೋ ಸಂಗತಿಯನ್ನು ಎಷ್ಟೇ ಕ್ರೂರವಾದುದಾದರೂ ತಿಳಿಸಬೇಡವೇ? ಒಂದು ಕಾಲದಲ್ಲಿ ಸಿಲೋನಿನಲ್ಲಿ ಟೀ ಗಿಡಗಳೇ ಇರಲಿಲ್ಲ, ಎಲ್ಲಾ ಕಾಫಿ ತೋಟಗಳೇ. ಆದರೆ ಎಲೆ ತುಕ್ಕು ರೋಗ ಅಂತ ಒಂದು ಫಂಗಸ್ ಬಂತು. ಇಡೀ ಸಿಲೋನಿನ ಎಲ್ಲಾ ಕಾಫಿ ತೋಟಗಳನ್ನು ಆಕ್ರಮಿಸಿ ಕೊನೆಗೆ ಕಾಫಿ ಸಿಲೋನದಲ್ಲಿ ನಾಮಾವಶೇಷವಾಯ್ತು. ಇದು ಇತಿಹಾಸದ ಸತ್ಯ. ಇದನ್ನು ತಡೆಯೋದು, ಈ ರೋಗದ ಲಕ್ಷಣ ಕಂಡುಕೂಡಲೇ ಆ ಗಿಡ ಕಿತ್ತು ಸುಡಬೇಕು. ಏನಾದರೂ ಬೆಳೆಗಾರರಿಗೆ ಆ ಬಗ್ಗೆ ತಿಳುವಳಿಕೆ ಮೂಡಿಸೋ ಪ್ರಯತ್ನ ಆಗಿದೆಯೇ ಸಾರ್? ಏನೇನೂ ಇಲ್ಲ. ಯಂತ್ರ ಕಟ್ಟಿ ಮಂತ್ರ ಮಾಡಿ ಅಂತ ದಿನ ಜನ ಬಾರೆ. ಕೆಸರೂರಿನ ಕಾಯಿಲೆ ವಿಷಯ ಹೇಳಿದರೆ ಕಿವಿಗೆ ಹಾಕ್ಕೊಳ್ಳೋಲ್ಲ. ಚೆನ್ನಾಗಿರೋ ಗಿಡ ಕಿತ್ತು ಸುಡಬೇಕಾ ಎನ್ನುತ್ತಾರೆ. ಏಲಕ್ಕಿ ತೋಟ ಸುಡೋದಕ್ಕೆ ಮೊದಲು ಈ ಸುಡುಗಾಡು ಕೆಸರೂರಿನ ಸಮಾಜ ಸುಡಬೇಕು. ಆ ಅಯೋಗ್ಯ ವಿಜ್ಞಾನಿಗಳನ್ನ, ಮೂರ್ಖ ರಾಜಕಾರಣಿಗಳನ್ನ, ದೇವಸ್ಥಾನ ಮಸೀದಿ ಕಟ್ಟಿಕೊಂಡು ಮೈಕಿನಲ್ಲಿ ಕಿರಚೋ ಧರ್ಮಾಂಧರನ್ನ ಎಲ್ಲೆನ್ನೂ ಸುಡಬೇಕು. ಪಾಟೀಲರು ಇದ್ದಕ್ಕಿದ್ದಂತೆ ಉದ್ರಿಕ್ತರಾಗಿ ಮಾತಡಿದರು. ಅವರ ಮಾತಿನಲ್ಲಿ ಹತಾಶೆ ಎದ್ದು ಕಾಣುತ್ತಿತ್ತು. ಅಂಗಾಡಿಯವರ ಕೋಪ ಶಮನ ಮಾಡಲೋ ಎಂಬಂತೆ. ಅಲ್ಲ ಸಾರ್, ಇಡೀ ಸಮಾಜನ್ನ ಸುಟ್ಟರೆಯ ಮೇಲೆ ಯಾರಿಗಾಗಿ ಏಲಕ್ಕಿ ಬೆಳೆಸಬೇಕು ನಾವು ಎಂದ. ಅದಕ್ಕೆ ಪಾಟೀಲರು ನಕ್ಕು, ಸಾರಿ, ಒಂದೊಂದು ಸಾರಿ ಕೋಪ ಬರುತ್ತೆ ಅಷ್ಟೇ. ಈ ಜಟಿಲ ಸನ್ನಿವೇಶ ಏನಾದರೂ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕೆಂದಿರೋನಿಗೆ ಮನಸ್ಥಿಮಿತ ಕಳಕೊಳ್ಳೋ ಹಾಗೆ ಮಾಡಿಬಿಟ್ಟವೆ. ಆಫ್ ಕೋರ್ಸ್ ಇವೆಲ್ಲ ಆಫ್ ದಿ ರಿಕಾರ್ಡ್ ಅಂಶಗಳಪ್ಪ. ಇವನ್ನೆಲ್ಲ ವರದಿಲಿ ಸೇರಿಸಬೇಡಿ. ನೋಡಿ, ನೀವು ಬಂದಿರೋದು ಏಲಕ್ಕಿ ಸಮಸ್ಯೆ ತನಿಖೆ ಮಾಡೋದಕ್ಕೆ ತಾನೆ. ಆದರೆ ನಾನು ಹೇಳಿದ್ದರಲ್ಲಿ ಏನೊಂದನ್ನು ಬಿಟ್ಟು ನೀವು ತನಿಖೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂಗಾಡಿ. ಒಂದು ಸಸ್ಯ ಅವನತಿ ಹಾದಿ ಹಿಡಿತು ಅನ್ನಿ. ಅದರಿಂದ ಬದುಕುತ್ತಿದ್ದ ಕೀಟಪ್ಲೋಮ, ಅವುಗಳನ್ನೇ ಆಹಾರ ಮಾಡಿಕೊಂಡಿದ್ದ ಪಕ್ಷಿಗಳು, ಅವುಗಳಿಂದಲೇ ಬೀಜ ಪ್ರಸರಣವಾಗುತ್ತಿದ್ದ ವೃಕ್ಷ ಸಂಕುಲ, ಅದರ ಆಧಾರದ ಮೇಲೆ ಬದುಕೋ ಮನುಷ್ಯ. ಇಡೀ ವಿಶ್ವ ಈ ಥರ ಒಂದಕ್ಕೊಂದಕ್ಕೆ ಬಿಗಿದುಕೊಂಡು ಸಮತೋಲನದಲ್ಲಿ ನಿಂತಿರೋ ಬಲೆ. ಈ ರುದ್ರ ನಾಟಕದ ತೀರ್ಮಾನ ಆಗಿದ್ದು ಎಲ್ಲೋ ಯಾರಿಗೆ ಗೊತ್ತು? ಸುಲೇಮಾನ್ ಬೇರಿ ಕೈಲಿ ಲಂಚ ತಿಂದು ಕಾಡು ಮಾರಿಕೊಂಡ್ರಲ್ಲ, ಆಗಲೇ ಇದ್ದರೂ ಇರಬಹುದು. ಈಗ ತಗೊಳ್ಳಿ ಏಲಕ್ಕಿ ಹೋಯ್ತು ಅಂತ ಏಲಕ್ಕಿ ಹನಾಲಿನ ಮರಗಳನ್ನೆಲ್ಲ ಮಾರಿಕೊಳ್ತಾರೆ. ಮಗನ ಮದುವೆಗೆ ವರದಕ್ಷಿಣೆ ತಗೊಳ್ತಾರೆ. ಮಗಳ ಮದುವೆಗೆ ಸಾಲ ಮಾಡ್ತಾರೆ. ಹಬ್ಬುತ್ತಾ ಹೋಗುತ್ತೆ ತಾಪತ್ರಯ, ಇನ್ನಷ್ಟು ತೊಂದರೆ ರೇಜಿಗೆ. ಮಧ್ಯ ಇದರ ಉಪಯೋಗ ಪಡಕೊಳ್ಳೋ ಮತಾಂಧರು, ರಾಜಕಾರಣಿಗಳು, ದೇವರು, ಮಸೀದಿ, ಮೈಕು, ಭಜನೆ, ದಳ್ಳೂರಿ ಹಬ್ಬುತ್ತಾ ಹೋಗುತ್ತೆ. ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಗಾದೆಯಿದೆಯಲ್ಲ ತಪ್ಪು. ಕೆಡ್ತಾ ಕೆಡ್ತಾ ಬುದ್ಧಿನೂ ಕೆಡ್ತಾ ರೋಗ ಜೋರಾಗ್ತಾ ಹೋಗುತ್ತೆ. ತನಿಖೆ ಮಾಡಿ ಗೊತ್ತಾಗುತ್ತೆ. ಪರಿಸ್ಥಿತಿಯ ಲಾಭ ಮಾಡಿಕೊಳ್ಳೋರು ಮುಳುಗ್ತಿದ್ದಾರೆ. ಪಾಟೀಲರು ವ್ಯಂಗ್ಯವಾಗಿ ಮಾತಾಡಿದರು. ಅಂಗಾಡಿ ಹೊರಬಿದ್ದಾಗ ಇಂಗು ತಿಂದ ಮಂಗನ ತರ ಆಗಿದ್ದ. ಪಾಟೀಲರು ಮಾತಾಡುತ್ತಾ ಮಾತಾಡುತ್ತಾ ಅವರ ಆಲೋಚನೆಯ ಭಾವಲಹರಿಯೊಂದಿಗೆ ತೇಲಿ ಹೋಗಿದ್ದವನಿಗೆ ಆಚೆಗೆ ಬರುತ್ತಲೂ ಬೇರೊಂದು ಲೋಕಕ್ಕೆ ಬಂದಂತಾಯ್ತು. ಪಾಟೀಲರೊಡನೆ ಇದ್ದಷ್ಟು ಹೊತ್ತು ಅಂಗಾಡಿಗೆ ವಿಷಾದಯೋಗದಲ್ಲಿ ಮುಳುಗಿದ್ದಂತೆನ್ನಿಸಿತು. ಯಾವುದೋ ಒಂದು ಗಿಡದ ಖಾಯಿಲೆಗೆ ಜಗತ್ತಿನ ಎಲ್ಲದನ್ನೂ ತಂದು ಗಂಟು ಹಾಕುವುದು ನ್ಯಾಯವೇ? ಹಾಗಾದರೆ ಪಾಟೀಲರು ಇಷ್ಟು ಹೊತ್ತು ಹೇಳುತ್ತಿದ್ದ ವಿಷಯಗಳಲ್ಲಿ ಯಾವುದೂ ಅಧ್ಯಯನ ಯೋಗ್ಯ? ನಾಳೆ ಹೋಗಿ ಈ ಊರಿನ ಮಾಜಿ ಎಂ.ಪಿ. ಶಾಂತಗೌಡರನ್ನು ಕಾಣಬೇಕು. ಜೋಗಿಹಾಳರ ಬಗ್ಗೆ ತನಿಖೆ ಮಾಡಿದಾಗ ಅವರು ಏನೇನು ತಿಳಿದರೂ ಕೇಳಬೇಕು. ಸದ್ಯಕ್ಕಂತೂ ಈ ಸಂಶೋಧನಾ ಕೇಂದ್ರದಲ್ಲಿ ಯಾವುದೇ ಉಪಯುಕ್ತ ಸಂಶೋಧನೆಯೂ ನಡೆಯುತ್ತಿರುವಂತೆ ಕಾಣುತ್ತಿಲ್ಲ.
ಈ ದರಿದ್ರ ಇಂಟೆಲಿಜೆನ್ಸ್ ಕೆಲಸ ಅಂದರೆ ಇದೆ. ತಾಪೇದಾರಿ ಕೆಲಸ ಎಂದು ಸಂಶೋಧನಾ ಕೇಂದ್ರದಿಂದ ವಾಪಸ್ ಕೆಸರೂರಿಗೆ ಬರುತ್ತಾ ದಾರಿಯಲ್ಲಿ ಗೊಣಗಿಕೊಂಡ ಅಂಗಾಡಿ. ಸಿನೆಮಾ ನೋಡಿ ಇಂಟೆಲಿಜೆನ್ಸ್ ಕೆಲಸ ಅಂದರೆ ಒಳ್ಳೆ ರೋಮಾಂಚಕ. ಇಂಗ್ಲಿಷ್ ಕಾದಂಬರಿಗಳಲ್ಲಿರುವಂತೆ ಓವರ್ಕೋಟು ಕಪ್ಪು ಕನ್ನಡಕ ಧರಿಸಿ ಕೈಯಲ್ಲಿ ಪಿಸ್ತೂಲು ಹಿಡಿದು ಜೇಮ್ಸ್ ಬಾಂಡ್ ತರ ಇರಬಹುದು ಎಂದುಕೊಂಡಿದ್ದ ಅಂಗಾಡಿ ಫೈಲುಗಳನ್ನು ನೋಡುತ್ತಾ ರಿಪೋರ್ಟುಗಳನ್ನು ತಯಾರು ಮಾಡುತ್ತಾ ಮೂರ್ಖನಾಗಿದ್ದ. ಪಾಟೀಲರು ಮುದಿ ಬೋಳಮ್ಮನ ತರ ಅವನಿಗೆ ಕೊರೆದು ಊರಿನ ರಗಳೆಗಳನ್ನೆಲ್ಲ ಅವನ ಕಿವಿಗೆ ಊರುಟಿ ಇನ್ನಷ್ಟು ಅವನಿಗೆ ತನ್ನ ಹುದ್ದೆ ಬಗ್ಗೆ ರೇಜಿಗೆ ಉಂಟುಮಾಡಿದ್ದರು. ಸಂಶೋಧನಾ ಕೇಂದ್ರದಿಂದ ಕೆಸರೂರು 2 ಮೈಲಿಯಾಗುತ್ತದೆ. ಹಾದಿ ಪಕ್ಕದಲ್ಲೆಲ್ಲ ಏಲಕ್ಕಿ ತೋಟಗಳೇ ಇರುವುದರಿಂದ ಅದು ಕಾಡಿನ ಹಾದಿಯಂತೆ ಇತ್ತು. ಅಂಗಾಡಿ ಕಲ್ಲು ಸೇತುವೆ ದಾಟಿ ಕೊಂಚ ದೂರ ಬರುವಷ್ಟರಲ್ಲಿ ಹಾದಿ ಪಕ್ಕ ಯಾರೋ ಕಂಬಳಿ ಹೊದ್ದು ಮರೆಯಲ್ಲಿ ದೊಣ್ಣೆಯೊಂದಿಗೆ ನಿಂತಿರುವುದು ಕಂಡಿತು. ಇದ್ದಕ್ಕಿದ್ದಂತೆ ಅಂಗಾಡಿಗೆ ಮೈ ಜೂಮ್ ಎಂದಿತು. ಆದರೂ ಅದನ್ನು ಅವನು ತೋರಗೊಡದೆ ಅಲಕ್ಷಿಸಿ ಮುನ್ನಡೆದ. ಕೊಂಚ ದೂರ ನಡೆಯುವುದರಲ್ಲಿ ಇನ್ನೊಂದು ಕಂಬಳಿ ಹೊದ್ದ, ದೊಣ್ಣೆ ಹಿಡಿದ ಆಕೃತಿ ಮರೆಯಲ್ಲಿ ಅಡಗಿ ನಿಂತಿರುವುದು ಕಂಡಿತು. ಏನೋ ನಡೆಯುತ್ತಿದೆ ಎಂದು ಅಂಗಾಡಿಗೆ ಗುಮಾನಿ ಶುರುವಾಯ್ತು. ಸರಸರ ಕೆಸರೂರಿನತ್ತ ಕಾಲು ಹಾಕಿದ. ಕೊಂಚ ದೂರ ದಾರಿ ಕ್ರಮಿಸಿದ ಅನಂತರ ನೋಡುತ್ತಾನೆ. ಆ 2 ಆಕೃತಿಗಳು ಹಿಂಬಾಲಿಸುತ್ತಿವೆ. ಈಗ ನಾನು ನಿಜವಾದ ಪತ್ತೇದಾರ. ಹಿಂಗಿರಬೇಕು ಡಿಟೆಕ್ಟಿವ್ ಅಂದರೆ ಎಂದು ಮನದಲ್ಲೇ ಅಂದುಕೊಳ್ಳುತ್ತಾ ಟಿವಿಯಲ್ಲಿ ತಾನು ಸೂಟ್ ಕೇಸಿನಲ್ಲೇ ಬಿಸಾಕಿ ಬಂದಿರುವ ರಿವಾಲ್ವರನ್ನು ಜ್ಞಾಪಿಸಿಕೊಳ್ಳುತ್ತಾ ಅಂಗಾಡಿ ಸರಸರ ಹತ್ತಿರಾಗುತ್ತಿದ್ದ ಕೆಸರೂರಿನತ್ತ ಹೆಜ್ಜೆ ಹಾಕಿದ.